ಎಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಅನುಭವ ಮಂಟಪಕ್ಕೆ ಬಂದ ನಂತರ ನಡೆದಂಥ ವಾದ ವಿವಾದಗಳನ್ನು ಹಾಗೂ ಪ್ರಭುದೇವರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಅಕ್ಕ ಮಹಾದೇವಿಯವರು ಹೇಗೆ ಉತ್ತರವನ್ನು ಕೊಟ್ಟರು, ಅದಾದ ನಂತರ ಆಕೆಯ ಔಪಚಾರಿಕತೆ ಕೂಡ ನಡೆಯುತ್ತೆ ಅನುಭವ ಮಂಟಪದಲ್ಲಿ. ಇದೀಗ ಅಕ್ಕ ಮಹಾದೇವಿಯವರು ಮಹಾಮನೆಯಲ್ಲಿ ತಂಗಿದ್ದಾರೆ ಹಾಗೂ ಪ್ರತಿದಿನ ಅನುಭವ ಮಂಟಪಕ್ಕೆ ಕೂಡ ಆಗಮಿಸ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಅನುಭವ ಮಂಟಪದ ಸದ್ಗೋಷ್ಠಿಯಲ್ಲಿ ಭಾಗವಹಿಸುತ್ತಿದ್ದ ಅಕ್ಕ ಮಹಾದೇವಿ ಅಲ್ಲಿಯ ಕಾರ್ಯಕ್ರಮಗಳನ್ನು ಕಂಡು ಬೆರಗಾದಳು. ಜನಸಾಮಾನ್ಯರನ್ನ ಜಾಗೃತಿಸುವ ಮಹಾಮಣಿಹವನ್ನ ಹೊತ್ತ ಅನುಭವ ಮಂಟಪವು ಮಾನವನ ಆರ್ಥಿಕ, ಸಾಮಾಜಿಕ, ನೈತಿಕ, ಧಾರ್ಮಿಕ, ಸಾಂಸ್ಕೃತಿಕ ಸರ್ವತೋಮುಖ ಪ್ರಗತಿಗೆ ಪ್ರಯತ್ನಿಸುತ್ತಿರುವುದನ್ನು ಕಂಡಳು. ಬಾಹಿರಂಗಿಕ ಸಮಷ್ಟಿ ಪ್ರಜ್ಞೆಯ ಉದ್ದೀಪನೆಯೊಡನೆ ಆಂತರಂಗಿಕ ಆತ್ಮ ಸಾಕ್ಷಾತ್ಕಾರದ ಸಾಧನೆಗೂ ಮಾರ್ಗದರ್ಶನ ದೊರೆಯುತ್ತಲಿತ್ತು. ಸಂಜೆಯ ವೇಳೆಯ ಅನುಭವ ಗೋಷ್ಠಿ ನಡೆದ ಬಳಿಕ ಅತ್ಯುನ್ನತ ಮಟ್ಟದ ಸಾಧನೆಯ ಪಥದಲ್ಲಿರುವಂತಹ ಸಾಧಕರು ಒಂದೆಡೆ ಕುಳಿತುಕೊಳ್ಳುತ್ತಿದ್ದರು. ಬಸವಣ್ಣ, ಪ್ರಭುದೇವ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ನೀಲಾಂಬಿಕೆ, ಅಕ್ಕನಾಗಮ್ಮ, ಲಿಂಗಮ್ಮ ಇವರೆಲ್ಲ ಪ್ರಮುಖರು. ಅಂತರ್ಮುಖ ಸ್ವಭಾವದ ಅಕ್ಕ ಮಹಾದೇವಿಗೆ ಈ ಗೋಷ್ಠಿಯು ಬಹು ಹಿತ ಎನಿಸಿತು. ತಮ್ಮ ತಮ್ಮ ಸಾಧನೆಯ ಹಂತಗಳನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡಾಗ ಅಕ್ಕ ಮಹಾದೇವಿ ತನ್ನಂತರಂಗವನ್ನು ಬಹು ದಿನಗಳಿಂದ ಕೊರೆಯುತ್ತಿದ್ದಂತಹ ಹಂಬಲವನ್ನು ಎಲ್ಲರ ಮುಂದೆ ಇರಿಸಿದಳು. ಅಪ್ಪನವರೇ, ಕೋಟ್ಯಾಧೀಶನಾದ ಗಂಡಂತಿರ ಪತ್ನಿಯರು ಮೈತುಂಬ ಅಲಂಕರಿಸಿಕೊಂಡು ಆ ವಸ್ತು ಒಡವೆಗಳ ಚರ್ಚೆಯಲ್ಲಿ ಹೆಮ್ಮೆಯಿಂದ ಮಾತನಾಡುತ್ತಿರುವಾಗ ನಡುವೆ ಬಂದು ಕುಳಿತ ಬಿಚ್ಚೋಲೆ ಗೌರಮ್ಮನಂತಹ ಬಡವೆಯೊಬ್ಬಳಂತೆ ನನ್ನ ಪರಿಸ್ಥಿತಿಯಾಗಿದೆ. ನಾನು ನನ್ನ ಚನ್ನಮಲ್ಲಿಕಾರ್ಜುನನಲ್ಲಿ ಭಿನ್ನವಿಸಿಕೊಳ್ಳುತ್ತಲಿರುವೆ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ, ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಲಗಿದ್ದು ಫಲವೇನು ಮನವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚನ್ನಮಲ್ಲಿಕಾರ್ಜುನ. ಮಹಾದೇವಿಯ ಮನದ ಅಪೇಕ್ಷೆಯನ್ನು ಅರಿತು ಬಸವಣ್ಣನವರು ನುಡಿದರು. ಹೌದು, ನಿನ್ನ ಅಭೀಪ್ಸೆ ಸಹಜವಾದುದು ತಾಯಿ. ಮುಮೋಕ್ಷವು ಪಿಂಡ ಸ್ಥಳದಲ್ಲಿ ತನ್ನ ಆತ್ಮಸ್ವರೂಪವನ್ನ ಭೌತಿಕವಾಗಿ ಅರಿತ ಬಳಿಕ ಅದನ್ನ ಪ್ರಾಣಲಿಂಗಿ ಸ್ಥಳದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಪಿಂಡ ಜ್ಞಾನ ಸ್ಥಳದಲ್ಲಿ ತನ್ನ ಪರಮಾತ್ಮನ ಸಂಬಂಧವನ್ನ ಭೌತಿಕವಾಗಿ ಅರಿತವನು ಐಕ್ಯ ಸ್ಥಳದಲ್ಲಿ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾಗುತ್ತದೆ. ಬದ್ಧ ಜೀವಿಯು ಬುದ್ಧ ಜೀವಿಯಾಗಲಿಕ್ಕೆ ಕ್ರಮಿಸಬೇಕಾದ ಸಾಧನಾ ಪಥದಲ್ಲಿ 6 ಹಂತಗಳನ್ನು ಗುರುತಿಸಬಹುದು. ಇವೇ ಶಟಸ್ಥಲಗಳು: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಎಂಬ ಈ 6ರಲ್ಲಿ ಮೊದಲೆರಡು ಆಚಾರ ಪ್ರಧಾನ, ಎರಡನೆಯವು ವಿಚಾರ ಪ್ರಧಾನ, ಕೊನೆಯವೆರಡು ಕೂಡ ಅನುಭವ ಪ್ರಧಾನ. ಮೊದಲನೆಯದು ಇಷ್ಟಲಿಂಗ ಪೂಜಾ ಸ್ಥಿತಿಯಲ್ಲಿ ನಿಲ್ಲಿಸಿದ್ದರೆ, ಎರಡನೆಯದು ಪ್ರಾಣಲಿಂಗ ಸಿದ್ಧಿಯಲ್ಲಿ, ಮೂರನೆಯದು ಭಾವಲಿಂಗ ಸಾಕ್ಷಾತ್ಕಾರದಲ್ಲಿ ಇರಿಸುವುದು. ತ್ಯಾಗಾಂಗ, ಭೋಗಾಂಗ, ಯೋಗಾಂಗಗಳೆಂದು ಇವುಗಳಿಗೆ ಹೆಸರು. ಇಷ್ಟಲಿಂಗ ಸಿದ್ಧಿ ಎಂದರೆ ಯಾಂತ್ರಿಕವಾಗಿ ಇಷ್ಟಲಿಂಗವನ್ನು ಪೂಜಿಸುವುದಲ್ಲ, ಭಕ್ತ ಸ್ಥಳದ ಲಕ್ಷಣಗಳಾದ ಶ್ರದ್ಧೆ, ಶರಣಾಗತಿ, ಅಂತರಂಗ ಶುದ್ಧಿಯನ್ನು ಅಳವಡಿಸಿಕೊಳ್ಳುವುದು ಮತ್ತು ಮಹೇಶ್ವರ ಸ್ಥಳದ ಲಕ್ಷಣಗಳಾದ ತತ್ವನಿಷ್ಠೆ, ಗಣಾಚಾರ, ಸಮಾಜ ಪ್ರಜ್ಞೆಯನ್ನು ಮೈಗೂಡಿಸಿಕೊಳ್ಳುವುದು. ಭಕ್ತ ಸ್ಥಳದಲ್ಲಿ ತನ್ನ ಜೀವನವನ್ನು ಶುದ್ಧೀಕರಿಸಿಕೊಂಡ ಸಾಧಕನು ಮಹೇಶ್ವರ ಸ್ಥಳದಲ್ಲಿ ಸಮಾಜದ ಉದ್ಧಾರಕ್ಕೆ ನಿಲ್ಲುವನು. ನೋಡಮ್ಮ, ಆಧ್ಯಾತ್ಮ ಜೀವಿಗಳೆಂದರೆ ಬದುಕಿನ ಸಮಾಜದ ಸಮಸ್ಯೆಗಳಿಗೆ ಬೆನ್ನು ತೋರಿಸಿ ಹೋಗುವವರಲ್ಲ, ನಿಂತು ಎದುರಿಸಿ ಉತ್ತರ ಕಂಡುಕೊಳ್ಳಬೇಕೆನ್ನುವರು. ಹೀಗೆ ಸಾಧನಾ ಮಾರ್ಗದಲ್ಲಿ ಸಾಗಿದಾಗ ಬರುವ ಎಡರು ತೊಡರು, ಸುಖ ದುಃಖ, ನೋವು ನಲಿವು ಎಲ್ಲವನ್ನ ಶಿವಪ್ರಸಾದವೆಂದು ಸ್ವೀಕರಿಸಿ ನಿರಾಶೆಗೊಳ್ಳದೆ ಅಷ್ಟೇ ದೃಢತೆಯಿಂದ ಮುಂದೆ ಸಾಗುವ ತೃಪ್ತನೇ ಪ್ರಸಾದಿ. ನೀನು ಈ ತತ್ವಗಳನ್ನು ಆಗಲೇ ಅಳವಡಿಸಿಕೊಂಡಿರುವೆ. ಭಕ್ತ ಸ್ಥಳದ ಶರಣಾಗತಿ, ಮಹೇಶ್ವರ ಸ್ಥಳದ ದಿಟ್ಟ ತತ್ವನಿಷ್ಠೆ, ಪ್ರಸಾದಿ ಸ್ಥಳದ ಚಿತ್ತ ಸಮತೆ ನಿನ್ನಲ್ಲಿದ್ದರೆ ನೀನು ಈ ಸ್ಥಿತಿಗೆ ಬರಲು ಸಾಧ್ಯವಿರಲಿಲ್ಲ. ಮುಂದೆ ನೀನು ಪ್ರಾಣಲಿಂಗಿ ಸ್ಥಳದ ಸಾಧನೆಯನ್ನ ಮಾಡಬೇಕು ಅಲ್ಲವೇ ಪ್ರಭುದೇವರೇ? ಬಸವಣ್ಣನವರು ಕೇಳಿದರು. ಹೌದು ಅಪ್ಪ, ಶಿವಯೋಗದ 2ನೆಯ ಹಂತದಲ್ಲಿ ಇರುವಳು
ಪ್ರಾಣಲಿಂಗಿ ಸ್ಥಳದ ಯೋಗ ಸಾಧನೆಗಾಗಿ ಈಗ ನಾವು ಮಾರ್ಗದರ್ಶನ ನೀಡಬೇಕು. ಬಸವಣ್ಣನವರು ಮತ್ತೆ ಹೇಳಿದರು, ಯೋಗವು ಧರ್ಮದ ಸಾಧನಾಂಗ. ಬೌದ್ಧ, ಜೈನ, ವೈದಿಕ ಎಲ್ಲ ಮತದಲ್ಲಿ ಇದು ಬಳಕೆಯಲ್ಲಿದ್ದರೂ ಆ ಧರ್ಮದ ಮೂಲ ಸಿದ್ಧಾಂತಕ್ಕೆ ಅನುಸರಿಸಿ ಇದರ ಗುರಿಗೂ ಬೇರೆಯಾಗುವುದು. ಪತಂಜಲಿಯ ಅಷ್ಟಾಂಗ ಯೋಗ ನಿರೀಶ್ವರ ಯೋಗವಾದ ಕಾರಣ ಅಲ್ಲಿ ದೇವರ ಕಲ್ಪನೆ, ದೈವಿ ಕರುಣೆ ಮುಂತಾದವಕ್ಕೆ ಅವಕಾಶವಿಲ್ಲ. ನಮ್ಮ ಶಿವಯೋಗದಲ್ಲಿ ದೇವನ ಅಸ್ತಿತ್ವ, ಕರುಣೆಗಳು ಪ್ರಮುಖವಾದ ಅಂಶಗಳು. ಯೋಗಶ್ಚಿತ್ತ ವೃತ್ತಿ ನಿರೋಧ ಎಂಬ ಪತಂಜಲಿ ವಾಣಿಯಂತೆ ಚಿತ್ತವೃತ್ತಿಗಳನ್ನು ನಿವೃತ್ತಿ ಮಾಡುವುದೇ ಅಲ್ಲಿ ಪ್ರಮುಖ ಸಿದ್ಧಿ. ನಮ್ಮ ಯೋಗದ ಪ್ರಕಾರ ಚಿತ್ತವೃತ್ತಿಗಳನ್ನು ನಿವೃತ್ತಿಸಿ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಂಡು ಈ ಶುದ್ಧೀಕೃತ ಆತ್ಮ ಚೈತನ್ಯವನ್ನು ಪರಮಾತ್ಮನಲ್ಲಿ ಒಂದಾಗಿಸುವುದು. ಈಗಾಗಲೇ 5 ಪ್ರಮುಖ ಯೋಗಗಳು ಆಚರಣೆಯಲ್ಲಿವೆ. ಆತ್ಮನಿಗೆ 5 ಶಕ್ತಿಗಳಿವೆ: ಪ್ರಾಣಶಕ್ತಿ, ಕ್ರಿಯಾಶಕ್ತಿ, ಧ್ಯಾನಶಕ್ತಿ, ಬುದ್ಧಿಶಕ್ತಿ ಮತ್ತು ಭಾವಶಕ್ತಿ ಎಂಬವೇ ಈ ಪಂಚಶಕ್ತಿಗಳು. ಇವುಗಳನ್ನು ಬಳಸಿಕೊಂಡು ಕ್ರಮವಾಗಿ ಹಠಯೋಗ, ಕರ್ಮಯೋಗ, ರಾಜಯೋಗ, ಜ್ಞಾನಯೋಗ, ಭಕ್ತಿಯೋಗ ಎಂಬುದು ವಿಕಾಸವಾಗಿದೆ. ನಮ್ಮ ಯೋಗವು ಈ 5 ಯೋಗಗಳ ಪ್ರಮುಖ ಅಂಶಗಳನ್ನು ಒಳಗೊಂಡು ಮತ್ತು ಭಿನ್ನವಾದ ಅನೇಕ ತತ್ವಗಳನ್ನು ಒಳಗೊಂಡು ಸ್ವತಂತ್ರ ಯೋಗ ಎನಿಸಿಕೊಳ್ಳುತ್ತದೆ. ಇಲ್ಲಿ ಭಕ್ತಿಯು ಮಹತ್ವಪೂರ್ಣವಾದ ತತ್ವ. ಅದಿಲ್ಲದೆ ಸಾಧನೆ ಇಲ್ಲ. ಆದರೆ ಈ ಭಕ್ತಿಯು ಕುರುಡು ನಂಬಿಕೆಯಿಂದ ಕೂಡಿರುವ ಮೂಢ ಭಕ್ತಿಯಲ್ಲ, ವೈಚಾರಿಕ ಭಕ್ತಿ, ಅರಿವಿನ ತೇಜದಿಂದ ಉದ್ದೀಪನೆಗೊಂಡುದು. ಇದು ಹೃದಯಗಳಲ್ಲಿ ಹದುಳಿಗ ಭಾವವನ್ನು ಹುಟ್ಟಿಸಿ ಸಂಕುಚಿತವಾದ ಪ್ರೇಮವನ್ನು ವಿಶಾಲ ಮಾಡಿ ಮನಸ್ಸನ್ನು ವಿಶ್ವ ಭ್ರಾತೃತ್ವಕ್ಕೆ ಒಯ್ಯುವುದು. ಆದ್ದರಿಂದ ಈ ಎಲ್ಲ ಯೋಗಗಳಲ್ಲಿ ಒಂದೊಂದು ತತ್ವಗಳಿಗೆ ಪ್ರಾಮುಖ್ಯತೆ ಇದ್ದರೆ ಶಿವಯೋಗವು ಶಿವಜ್ಞಾನ, ಶಿವಭಕ್ತಿ, ಶಿವಧ್ಯಾನ, ಶಿವವ್ರತ, ಶಿವಾರ್ಚನೆ ಎಂಬ 5 ತತ್ವಗಳನ್ನು ಅಳವಡಿಸಿಕೊಂಡಿದೆ. ಈಗ ನೀನು ಪ್ರಾಣಲಿಂಗದ ಅನುಸಂಧಾನದಲ್ಲಿ ತೊಡಗಬೇಕು. ಪ್ರಾಣಲಿಂಗವೆಂದರೆ ಆತ್ಮ. ಪಂಚ ಪ್ರಾಣಗಳನ್ನು ವಾಹನವನ್ನಾಗಿಸಿ ಮಾಡಿಕೊಂಡು ಕಾರ್ಯಪ್ರವೃತ್ತವಾಗಿರುವ ಕಾರಣ ಆತ್ಮನಿಗೆ ಪ್ರಾಣಲಿಂಗ ಎಂದು ಹೆಸರು. ಪಂಚ ಪ್ರಾಣಗಳಿಗೆ ಈ ಆತ್ಮವು ಚೇತನ ನೀಡಿದರೆ ಅವು ವಾಹನಗಳಾಗಿ ಆತ್ಮಶಕ್ತಿಯನ್ನು ಪ್ರಕಾಶಕ್ಕೆ ತರುವವು. ಇಷ್ಟಲಿಂಗವನ್ನು ಕರಕಮಲದಲ್ಲಿ ಇಟ್ಟು ವಿವಿಧ ಪೂಜಾ ಪರಿಕರಗಳಿಂದ ಅರ್ಚಿಸಿದರೆ ಪ್ರಾಣಲಿಂಗವನ್ನು ಹೃದಯ ಪೀಠದಲ್ಲಿಟ್ಟು ಸದುಗುಣಗಳಿಂದ ಅರ್ಚಿಸಬೇಕು. ಅಪ್ಪನವರೇ, ನನ್ನದೊಂದು ಸಂದೇಹ. ಅಕ್ಕ ಮಹಾದೇವಿ ತಡೆದಳು. ಹೇಳು ತಾಯಿ. ಉದಕ, ಪತ್ರೆ, ಪುಷ್ಪ, ವಿಭೂತಿ, ಗಂಧ ಇವನ್ನ ಏಕೆ ಅರ್ಚಿಸಬೇಕು? ಪೂಜೆಯನ್ನೇಕೆ ಮಾಡಬೇಕು ಎಂದು ಕೇಳಿದಂತಾಯಿತು ಅಲ್ಲವೇ? ನೋಡಮ್ಮ, ಈ ಸೃಷ್ಟಿ, ಇಳೆ, ಬೆಳೆ, ಗಾಳಿ, ಮಳೆ ಎಲ್ಲವೂ ಕರ್ತನ ಕೊಡುಗೆ. ಆ ದಾನವನ್ನು ಉಂಡು ನಾವಿಲ್ಲಿ ಬದುಕಿದ್ದೇವೆ. ಇಷ್ಟೆಲ್ಲವನ್ನ ಕೊಟ್ಟ ಕರ್ತನಿಗೆ ಕೃತಜ್ಞತೆ ಅರ್ಪಿಸಬೇಡವೇ? ಆ ಕೃತಜ್ಞತೆಯ ಸಂಕೇತವಾಗಿಯೇ ಈ ಪೂಜೆ. ಮಳೆಯನ್ನ ಕೊಟ್ಟ ದೇವರಿಗೆ ಉದಕದ ಮಜ್ಜನ, ಬೆಳೆಯನ್ನ ಕೊಟ್ಟ ಅವನಿಗೆ ಪ್ರಸಾದದ ನೈವೇದ್ಯ. ಅವನು ನಾವು ಕೊಟ್ಟುದರಿಂದಲೇ ತೃಪ್ತಿ ಪಡವನೇನೂ ಅಲ್ಲ, ಆದರೆ ನಮ್ಮ ಆನಂದಕ್ಕಾಗಿ ನಾವು ಕೃತಜ್ಞರಾಗಿರಬೇಕು. ಇವುಗಳನ್ನು ಯಾಂತ್ರಿಕವಾಗಿ ಅರ್ಪಿಸಿದರೂ ಸಾರ್ಥಕವಾಗದು. ಜೊತೆಗೆ ತತ್ಸಂಬಂಧವಾದಂತಹ ಸದುಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಮಜ್ಜನ ಕೆರೆಯುವ ಉದಕದೊಡನೆ ಕರುಣೆಯನ್ನ ಸೇರಿಸಿ ಸಕಲ ಜೀವರಾಶಿಗೆ ಕರುಣೆಯನ್ನ ತೋರುವೆ ಎಂಬ ಭಾವದಿಂದ ಎರೆಯಬೇಕು. ಅಂತರಂಗದ ಕಾಮನೆಗಳನ್ನು ಜ್ಞಾನಾಗ್ನಿಯಿಂದ ಸುಟ್ಟುರುಹಿದ ಭಸ್ಮವನ್ನು ಹಚ್ಚುವೆ. ಸದ್ವಿಚಾರದ ಕುಸುಮಗಳನ್ನು ಮುಡಿಸುವೆ. ಸದ್ಭಾವನೆಯ ಧೂಪವನ್ನು ಅರ್ಪಿಸುವೆ. ಅರಿವಿನ ಆರತಿ ಬೆಳಗುವೆ. ಸಂತೃಪ್ತಿಯ ನೈವೇದ್ಯ ಮಾಡುವೆ. ಸರಳ ಜೀವನದ ಗಂಧವನ್ನು ಅರ್ಪಿಸುವೆ ಎಂಬ ಭಾವನೆಯಿಂದ ಅರ್ಪಿಸುತ್ತಾ ಪೂಜಿಸಬೇಕು. ಮಾನವೀಯತೆ ಇಲ್ಲದ ಆಧ್ಯಾತ್ಮಿಕತೆಗೆ ಅರ್ಥವೇ ಇಲ್ಲ. ಮಹಾದೇವಿಯಕ್ಕ, ಕೆಲವರು ಮಡಿವಂತರು, ಆಚಾರವಂತರು, ಕ್ರೂರವಾಗಿ ವರ್ತಿಸುವುದನ್ನು ನೋಡಿದರೆ ಮಾನವೀಯತೆ ಇಲ್ಲದ ಅವರ ಪೂಜೆಯಿಂದ ಪ್ರಯೋಜನವೇನೂ ಎನ್ನಿಸದೇ ಇರದು. ತೆಂಗಿನಕಾಯಿಯೊಡನೆ ಮಡಿಯಿಂದ ಗುಡಿಗೆ ಹೊರಟ ಒಬ್ಬ ಭಕ್ತ ದಾರಿಯಲ್ಲಿ ಒಂದು ಕೂಸು ಬಿದ್ದರೆ ಇದು ಯಾವ ಜಾತಿಯದೋ, ಹೇಗೆ ಮುಟ್ಟಲಿ ಎಂದು ಹಿಂದು ಮುಂದೆ ನೋಡಿದರೆ ಅಂತ ಕಾಯಿಕ ಕರ್ಪೂರ ತೆಗೆದುಕೊಂಡು ದೇವರೇನು ಮಾಡುವನು? ಅಂಥವರಿಗೆ ಹೇಗೆ ಒಲಿಯುವನು? ಲಿಂಗಭಕ್ತಿ ಬಹು ಸುಲಭ. ಜಂಗಮ ಭಕ್ತಿ ಅಂದರೆ ಸಮಾಜ ಸೇವೆ ಕರಕಷ್ಟ. ನಿಜವಾದ ಆಧ್ಯಾತ್ಮ ಜೀವಿಗೆ ಮಾನವೀಯತೆಯೇ ಅಲಂಕಾರ.
ಸದ್ಗುಣಗಳಿಂದ ಪೂಜಿಸಿದ ಬಳಿಕ ಧ್ಯಾನವು ಅತಿ ಮುಖ್ಯ ಸಾಧನೆ. ಲಿಂಗದೇವನನ್ನ ಅಂಗೈಯಲ್ಲಿರಿಸಿ ಬೆಳಗನ್ನ ಪ್ರತಿಫಲಿಸುವಂತಹ ಅದರ ಮುಖದ ಮೇಲೆ ದೃಷ್ಟಿ ಇರಿಸಿ ಷಡಕ್ಷರಿಯ ಅನುಸಂಧಾನವನ್ನ ಮಾಡಬೇಕು. ಒಂದೊಂದು ಅಕ್ಷರಗಳನ್ನು ಉಸಿರಿನಲ್ಲಿ ತುಂಬಿ ಷಡ್ಚಕ್ರಗಳನ್ನು ಭೇದಿಸುವಂತೆ ಒಳಗೆ ಇಳಿಸಬೇಕು. ನವದ್ವಾರಗಳು ನಮ್ಮ ಪ್ರಾಕೃತಿಕ ಕಾರ್ಯಗಳನ್ನು ತಡೆದು ಧ್ಯೇಯವನ್ನ ವಸ್ತುವಿನತ್ತ ಮುಖ ಮಾಡಿದಾಗ ಮೇಲಿನಿಂದ ಸತ್ವಯುತವಾದಂತಹ ಪ್ರಣವ ಚಿಚ್ಚಕ್ತಿ ಇಳಿದು ಬಂದು ಆಧಾರ ಚಕ್ರದಲ್ಲಿ ಸುಪ್ತವಾಗಿ ಹುದುಕಿಕೊಂಡಿರುವಂತಹ ಕುಂಡಲಿಯನ್ನ ಚೇತನಿಸಿ ಕಾರ್ಯೋನ್ಮುಖವಾಗಿ ಮೇಲಕ್ಕೆ ಹರಿವಂತೆ ಪ್ರಚೋದಿಸುವುದು. ಆಧಾರ ಚಕ್ರದಲ್ಲಿ ಕುಂಡಲಿನಿ ಅಂದರೆ ಜೀವನ ಶಕ್ತಿ ಹುದುಕಿಕೊಂಡಿರುವಂತೆ 7ನೆಯ ಚಕ್ರವಾದ ಸಹಸ್ರಾರದಲ್ಲಿ ಶಿವನ ಶಕ್ತಿ ಸುಪ್ತವಾಗಿರುವುದು. ಕುಂಡಲಿನಿ ಜಾಗೃತವಾಗಿ ಆರೋಹಿಸತೊಡಗಿದಂತೆ ಈ ಪರಾಶಕ್ತಿ ಪ್ರಚೋದಿತವಾಗಿ ಅವರೋಹಿಸತೊಡಗುವುದು. ಆಧಾರದಿಂದ ಸ್ವಾದಿಷ್ಠಾನ ಮಣಿಪೂರಕವನ್ನ ಕುಂಡಲಿನಿಯು ದಾಟುವಲ್ಲಿ ಸಹಸ್ರಾರದಿಂದ ಆಜ್ಞಾ ವಿಶುದ್ಧಿಗಳನ್ನು ದಾಟಿ ಶಿವನ ಶಕ್ತಿ ಇಳಿದು 2 ಅನಾಹತ ಚಕ್ರದಲ್ಲಿ ಅಂದರೆ ಹೃದಯ ಕಮಲದಲ್ಲಿ ಬೆರೆಯುವವು. ಆಗ ಅಪಾರವಾದ ಆನಂದವಾಗುವುದು. ಅದೇ ನಿರ್ವಿಕಲ್ಪ ಸಮಾಧಿಯ ಅನುಭವ. ಆ ಆನಂದವನ್ನ ಸ್ಥಿರಪಡಿಸಿಕೊಂಡು ಸಮಾಧಿಯ ಉತ್ಥಾನವಾದ ಬಳಿಕವೂ ಕೂಡ ನಿನ್ನ ಪ್ರತಿಯೊಂದು ಕರ್ತವ್ಯಗಳಲ್ಲಿ ವ್ಯವಹಾರದಲ್ಲಿ ಆ ಆನಂದವನ್ನ ಅನುಭವಿಸುತ್ತಾ ಬಾಳಬೇಕು. ಸಮಾಧಿ ಸ್ಥಿತಿಯನ್ನ ಹೊಂದಿ ಅವನು ಲೋಕದ ಹಿತವನ್ನ ಗಮನಿಸದೆ ಅಂತರ್ಮುಖನಾಗಬಾರದು. ತನ್ನ ಆನಂದವನ್ನ ಇನ್ನೊಬ್ಬನು ಪಡೆಯಲು ಸಹಾಯಕನಾಗಬೇಕು. ಜಗದ ಉದ್ಧಾರಕ್ಕೆ ಟೊಂಕ ಕಟ್ಟಿ ನಿಲ್ಲಬೇಕು. ಶರಣರೇ, ಇಂದಿನ ಅಧ್ಯಾಯದಲ್ಲಿ ಬಸವಣ್ಣನವರು ಅಕ್ಕ ಮಹಾದೇವಿಯವರು ಅನುಭವ ಮಂಟಪದ ಮುಂದೆ ಶಿವಯೋಗ ಸಾಧನೆಯನ್ನ ಹೇಗೆ ಮಾಡಬೇಕು, ಅದರ ಮುಂದಿನ ಹಂತ ಯಾವುದು, ಯಾವುದರಿಂದ ಪೂಜೆ ಮಾಡಿದರೆ ಹೇಗೆ ಲಾಭ, ವಿಭೂತಿಯನ್ನು ಯಾಕೆ ಧರಿಸಬೇಕು, ಗಂಧವನ್ನು ಯಾಕೆ ಹರಿಸಬೇಕು, ಹೂವನ್ನು ಇಟ್ಟು ಯಾಕೆ ಲಿಂಗವನ್ನು ಪೂಜೆ ಮಾಡಬೇಕು, ಯಾವ ರೀತಿಯಾಗಿ ಪೂಜೆ ಮಾಡಿದರೆ ಏನು ಲಾಭ ಎನ್ನುವ ಪ್ರಶ್ನೆಗಳನ್ನು ಅಕ್ಕ ಮಹಾದೇವಿಯವರು ಕೇಳಿದಾಗ ಅಣ್ಣನವರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ.